ಕಮ್ಯುನಿಸ್ಟ್ ಯೂನಿಟಿ ಸೆಕ್ಯುಲರ್ ಇಂಡಿಯಾ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಮ್ರೇಡ್ ಭಗವಾನ್ ರೆಡ್ಡಿ ಅವರು ಈ ಪತ್ರಿಕಾಗೋಷ್ಠಿಯನ್ನ ನಮ್ಮ ಪಕ್ಷದಿಂದ ನಾವು ಕರೆದಿದ್ದೀವಿ ಅನ್ನೋ ಅಂಶನ ತಿಳಿಸಿದ್ದಾರೆ. ಈಗ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಮೇ 7ನೇ ತಾರೀಕು. ಈ ಚುನಾವಣೆಯಲ್ಲಿ ನಾವು ನಮ್ಮ ಪಕ್ಷದಿಂದ ಸ್ಪರ್ಧಿಸ್ತಾ ಇದ್ದೀವಿ. ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ನಾವು 151 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದಿಂದ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ನಾವು 19 ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾ ಇದ್ದೀವಿ. ಇನ್ನು ಇಲ್ಲಿ ನಾವು ಬಿಜಾಪುರದಲ್ಲಿ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿ ನಾವು ನಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದ್ದೀವಿ. ಸಹಜವಾಗಿನ ಪ್ರಶ್ನೆ ಬರುತ್ತೆ, SUCI ಕಮ್ಯುನಿಸ್ಟ್ ಪಕ್ಷ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದೆ, ಅದರ ನಿಲುವೇನು ಅನ್ನೋ ಪ್ರಶ್ನೆ ಬಂದೇ ಬಂತು. ಆ ಪ್ರಶ್ನೆ ಇವತ್ತು ಜನಜೀವನ ತುಂಬಾ ಕಡು ಕಷ್ಟಕ್ಕೆ ಒಳಗಾಗುತ್ತೆ. ಜನಗಳ ದೈನಂದಿನ ಅಗತ್ಯಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಆಗ್ತಾ ಇದೆ. ಬೆಲೆ ಉದ್ಯೋಗ ಇಲ್ಲ, ಏನು ಅಲ್ಪ ಸ್ವಲ್ಪ ಉದ್ಯೋಗ ಇದ್ದು ಆ ಉದ್ಯೋಗಗಳು ಕೂಡ ನಾಶ ಆಗ್ತಿದೆ. ನಿರುದ್ಯೋಗ ತಾಂಡವ ಆಡ್ತಾ ಇದೆ. ಇಂತಹ ಪರಿಸ್ಥಿತಿ ಒಳಗಡೆಗೆ ಸಾರ್ವಜನಿಕ ಉದ್ಯಮಗಳಿಗೂ ಅದನ್ನೆಲ್ಲವೂ ಕೂಡ ಮುಚ್ಚೋಗ್ತಾ ಇದ್ದಾವೆ, ಇಲ್ಲ ಖಾಸಗಿಯವರಿಗೆ ಮಾರಾಟ ಆಗ್ತಾ ಇದ್ದಾವೆ. ಅಲ್ಲಿದ್ದಂತಹ ಉದ್ಯೋಗ ಅವಕಾಶಗಳು ಕೂಡ ಇಲ್ದಂಗಾಗ್ತಿದ್ದಾವೆ. ರೈಲ್ವೇಸ್, BSNL, ಇನ್ಶೂರೆನ್ಸ್ ಸೆಕ್ಟರ್, ಎಲ್ಲ ಕೋಲ್ ಅಥಾರಿಟಿ ಆಫ್ ಇಂಡಿಯಾ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಎಲ್ಲ ಕಡೆನೂ ಕೂಡ ಉದ್ಯೋಗಾವಕಾಶಗಳು ಇಲ್ದಂಗೆ ಆಗ್ಬಿಟ್ಟಿದೆ. ಇನ್ನೊಂದ್ ಕಡೆ ಅಲ್ಪ ಸ್ವಲ್ಪ ಉದ್ಯೋಗ ಎಲ್ಲಾದ್ರೂ ಇದೆ, ಖಾಸಗಿಯವರೇ ಕೊಡ್ತಾರೆ ಅಂದ್ರೆ ದುಡಿಯುವ ಜನರ ಬದುಕು ಕಡು ಕಷ್ಟಕ್ಕೆ ಒಳಗಾಗಿದೆ. ಇದು ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲಿ ನಮ್ಮನ್ನ ಪ್ರತಿನಿಧಿಸ್ತಕ್ಕಂತಹ ಅಂದ್ರೆ ದುಡಿಯುವ ಜನರು, ಕಾರ್ಮಿಕರನ್ನ, ರೈತರನ್ನ, ಕೃಷಿ ಕಾರ್ಮಿಕರನ್ನ, ಕುಶಲಕರ್ಮಿಗಳನ್ನ ಪ್ರತಿನಿಧಿಸ್ತಕ್ಕಂಥವ್ರು ಯಾರೂ ಲೋಕಸಭೆಯಲ್ಲಿಲ್ಲ. ಈಗಿರ್ತಕ್ಕಂಥ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಪಕ್ಷ ಅದು ನೇರವಾಗಿ ಬಂಡವಾಳಶಾಹಿ ವರ್ಗದ ನೀತಿಗಳನ್ನ ಅನುಷ್ಠಾನಕ್ಕೆ ತರ್ತಾ ಇದೆ. ನೀವು ಯಾವುದೇ ನೀತಿ ತಗೊಳ್ಳಿ, ಶಿಕ್ಷಣ ನೀತಿ ತಗೊಳ್ಳಿ, ಆರೋಗ್ಯ ನೀತಿ ತಗೊಳ್ಳಿ, ಅಥವಾ ಕೈಗಾರಿಕಾ ನೀತಿ ತಗೊಳ್ಳಿ, ಕೃಷಿ ನೀತಿ ತಗೊಳ್ಳಿ, ಆಮದು ನೀತಿ, ರಫ್ತು ನೀತಿ, ಎಲ್ಲ ನೀತಿಗಳು ಕೂಡ ಶ್ರೀಮಂತ ಬಂಡವಾಳಶಾಹಿ ಉದ್ಯಮಿಗಳಿಗೋಸ್ಕರ ತರ್ತಾ ಇದೆ. ತಿದ್ದುಪಡಿ ಎಲ್ಲ ರದ್ದು ಮಾಡ್ತಾ ಇದ್ದಾರೆ. ಈಗ ಕಾರ್ಮಿಕ ಸಂಹಿತೆಗಳನ್ನು ಅಂತ ತಂದಿದ್ದಾರೆ, 4 ಕಾರ್ಮಿಕ ಸಂಹಿತೆಗಳು. ಕಾರ್ಮಿಕರಿಗೆ ಕಾರ್ಮಿಕ ಸಂಘ ರಚನೆ ಮಾಡತಕ್ಕಂಥ ಹಕ್ಕನ್ನ ರದ್ದು ಮಾಡಿದ್ದಾರೆ. ಈ ರೀತಿ ಪರಿಸ್ಥಿತಿಯೊಳಗೆ ಕಾರ್ಮಿಕರನ್ನ ರೆಪ್ರೆಸೆಂಟ್ ಮಾಡೋರು ಯಾರು ಇಲ್ಲ ಪಾರ್ಟಿಯೊಳಗೆ, ಪಕ್ಷದಲ್ಲಿ, ಲೋಕಸಭೆ. ಇನ್ನೊಂದು ಕಡೆ ರೈತರು 1 ವರ್ಷ 1 ತಿಂಗಳು ಚಳವಳಿ ಮಾಡಿದ್ರು, ಡೆಲ್ಲಿ ಊರೊಳಗಡೆ ಬಿಟ್ಕೊಳ್ಳಿಲ್ಲ ಅವ್ರನ್ನ. ಆದ್ರೆ ಆ ರೈತರು ಹೆದರ್ಲಿಲ್ಲ. ನಾವು ಡೆಲ್ಲಿ ಒಳಗಡೆ ಬಿಡದೆ ಹೋದ್ರೆ ನಾವು ಇಲ್ಲೇ ಚಳವಳಿ ಮಾಡ್ತೀವಿ ಅಂತ ಹೇಳಿ ಸುಮಾರು 80 ಲಕ್ಷ 90 ಲಕ್ಷ ರೈತರು, ಆಲ್ಮೋಸ್ಟ್ 1 ಕೋಟಿಯಷ್ಟು ರೈತರು ಅಲ್ಲಿ ಡೆಲ್ಲಿಯ ಹೊರವಲಯದಲ್ಲಿ ಸುಮಾರು ಡೆಲ್ಲಿಗೆ ಎಂಟರ್ ಆಗ್ತಕ್ಕಂಥ ಒಂದು 6 ಹೆಬ್ಬಾಗಿಲುಗಳು, ಅಥವಾ ಹೆಬ್ಬಾಗಿಲು ಅಂತ ಹೇಳಕ್ಕಾಗಲ್ಲ. ಈಗ ಈ ಚಳವಳಿ ಹೀಗೆ ಮುಂದುವರೆದ್ರೆ ಉತ್ತರ ರಾಜ್ಯಗಳ ಚುನಾವಣೆ ನಮ್ಮ ಸರ್ಕಾರದ ಮೇಲೆ, ನಮ್ಮ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಹೇಳ್ಬಿಟ್ಟು ಆಗ ಪ್ರಧಾನಮಂತ್ರಿಗಳನ್ನ ಆ ಕಾಯ್ದೆಗಳನ್ನ, ಶಾಸನಗಳನ್ನ, ಕಾಯ್ದೆ ಮಾಡ್ಬಿಟ್ಟಿದ್ರು. ಲೋಕಸಭೆಯಲ್ಲಿ ಪಾಸ್ ಮಾಡಿ ಕಾಯ್ದೆ ಮಾಡ್ಬಿಟ್ಟಿದ್ರು. ಅವನ್ನ ಹಿಂದೆ ತಗೊಳ್ತೀವಿ, ರದ್ದುಗೊಳಿಸ್ತೀವಿ ಅಂತ. ಆಗ ಚಳವಳಿಗಾರರು ಹೇಳಿದ್ರು, ಮೊದಲು ಲೋಕಸಭೆಯಲ್ಲಿ ರದ್ದು ಮಾಡಿ ಆಮೇಲೆ ನಾನು ಹಿಂದೆ ತಗೊಳ್ತೀವಿ ಚಳವಳಿ.
ಅದಾದ್ಮೇಲೆ ಚಳುವಳಿ. ನಾನು ಎಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಇಷ್ಟೆಲ್ಲ ಚಳುವಳಿ ರೈತರನ್ನ ಪ್ರತಿನಿಧಿಸ್ತಾರೆ. ಆಮೇಲೆ ಲೋಕಸಭೆಯಲ್ಲಿ ಎಲ್ಲ ಪಕ್ಷಗಳು ಕೂಡ ಸರ್ಕಾರದ ನೀತಿಗಳನ್ನ ಪ್ರಶ್ನಿಸ್ತಾರೆ, ವಿರೋಧಿಸಲ್ಲ, ಅವ್ರ ಜೊತೆ ಶಾಮೀಲಾಗ್ತಾರೆ ಎಲ್ಲ ಪಕ್ಷಗಳು. ಹಾಗಿರುವಾಗ ರೈತರ, ಕಾರ್ಮಿಕರ ನೈಜ ಪ್ರತಿನಿಧಿಯಾಗಿರ್ತಕ್ಕಂಥ ಇಡೀ ದೇಶದಾದ್ಯಂತ ನಿರಂತರ ಚಳುವಳಿಗೆ ತನ್ನನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಪಕ್ಷ SUCI. ಎಲ್ಲ ಪಕ್ಷಗಳು, ಎಲ್ಲ ಎಡಪಕ್ಷಗಳು, ಹೋರಾಟದಲ್ಲಿರ್ತ ಪಕ್ಷಗಳು ಒಂದಾಗಬೇಕು, ಒಂದು ವೇದಿಕೆ ಮಾಡ್ಕೋಬೇಕು. ನಾವು ಪ್ರತಿರೋಧಿಸ್ಬೇಕಿದ್ನ ನಾವು ಈ ಚುನಾವಣೆಯಲ್ಲಿ ಒಗ್ಗೂಡಿ ನಿಲ್ಬೇಕು. ಬಟ್ ದುರಂತ ಏನಂದ್ರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಡಪಕ್ಷಗಳು ಬಹಳ ದುರಂತ, ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ ನಾನು ಇದನ್ನ. ಸಿಟ್ಟು ಇದೆ ಅವರು ಈ ಎಡಪಕ್ಷಗಳ ಒಗ್ಗಟ್ಟಿಗೆ ಒಗ್ಗೂಡು ಬಿಟ್ಟು ಚುನಾವಣೆ ಸ್ಪರ್ಧಿಸೋ ವಿಷಯ ಬಿಟ್ಬಿಟ್ಟು ಬಿಜೆಪಿ ಆಡಳಿತ ನರೇಂದ್ರ ಮೋದಿ ಬಿಜೆಪಿ ಸೋಲಿಸಬೇಕು. ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಕಾಂಗ್ರೆಸ್ ನಾವು ಹೇಳಿದ್ವಿ, ಕಾಂಗ್ರೆಸ್ ಪರ್ಯಾಯ ಅಲ್ಲ. ಕಾಂಗ್ರೆಸ್ ಪರ್ಯಾಯ ಅಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿರ್ಬೇಕಾದ್ರೆ ಈ ಪರಿಸ್ಥಿತಿ ಅದೇ ತಂದಿದ್ದಾರೆ. ಅದನ್ನು ಮುಂದುವರಿಸಿಕೊಂಡು ಹೋಗ್ತಿರೋದು ನರೇಂದ್ರ ಮೋದಿ ಬಿಜೆಪಿ. ಏನು ವ್ಯತ್ಯಾಸ ಇಲ್ಲ ಅವರಿಬ್ಬರಿಗೆ. ಬೇಸಿಕಲಿ ದೇ ಆರ್ ಒನ್ ನಾಟ್ ದ ಸೇಮ್. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಜಾರಿಗೆ ತಂದಿದ್ದ PV ನರಸಿಂಹ ಸರ್ಕಾರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಆಗಿದ್ದಾರೆ. ಅದೇ ನೀತಿಗಳು ಇವರು ಮುಂದುವರಿಸಿಕೊಂಡು ಹೋಗ್ತಾರೆ. ಆದ್ರಿಂದ ಅವರಿಬ್ಬರಿಗೆ ಇಬ್ರು ಒಂದೇ, ಇಬ್ರು ಕೂಡ ಬಂಡವಾಳಶಾಹಿ ಸೇವಕರು. ಅವಿಬ್ರು ಕೂಡ ನಮ್ಮ ಶತ್ರು ವರ್ಗಕ್ಕೆ ಸೇರಿರೋರು. ಎಲ್ಲ ಪಕ್ಷಗಳು ಕಾರ್ಮಿಕ ವರ್ಗದ ವಿರೋಧಿ ವರ್ಗಕ್ಕೆ ಸೇರಿರ್ತಕ್ಕಂಥ ಆ ಜನರಲ್ಲಿ ಕಾರ್ಮಿಕ ವರ್ಗವನ್ನು ಪ್ರತಿನಿಧಿಸ್ತಕ್ಕಂಥ, ದುಡಿಯುವ ಜನತೆಯನ್ನು ಪ್ರತಿನಿಧಿಸ್ತಕ್ಕಂಥ ಕಾರ್ಮಿಕರು, ರೈತರು, ಕೃಷಿ ಕಾರ್ಮಿಕರು, ಕುಶಲಕರ್ಮಿಗಳ ಒಂದು ಸಮೂಹವನ್ನು ಪ್ರತಿನಿಧಿಸ್ತಕ್ಕಂಥ ಅಭ್ಯರ್ಥಿ, ನಮ್ಮ ಅಭ್ಯರ್ಥಿ ಲೋಕಸಭೆಗೆ ಕಾರ್ಮಿಕರ ಧ್ವನಿಯನ್ನ ಸದನದಲ್ಲಿ ಮೊಳಗಿಸಬೇಕು. ಇಂತಹ ಕಾರ್ಮಿಕ ವಿರೋಧಿ ಕಾಯ್ದೆಗಳು ಬಂದಾಗ ಅದನ್ನ ಪ್ರತಿರೋಧಿಸಬೇಕು, ಸೋಲಿಸಬೇಕು. ಆ ನಿಟ್ಟಿನಿಂದ ಸ್ನೇಹಿತರೆ, ನಾವು ನಮ್ಮ ಪಕ್ಷದಿಂದ ಈ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಬಿಜಾಪುರ ಜಿಲ್ಲೆಯಿಂದ, ಬಿಜಾಪುರ ಕ್ಷೇತ್ರದಿಂದ ನಮ್ಮ ಪಕ್ಷದ ಕಾರ್ಯಕರ್ತರು, ಸಂಘಟನಾಕಾರರು, ನಮ್ಮ ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆ ಇದ್ದಾಗಲೇ ನಾಗಜ್ಯೋತಿ ಅಂತ ಹೇಳ್ಬಿಟ್ಟು ಇವರು ನಮ್ಮ ತನ್ನ ವಿದ್ಯಾರ್ಥಿ ದಶೆಯಲ್ಲಿದ್ದಾರೆ. ನಮ್ಮ ಪಕ್ಷದ ವಿಚಾರಗಳಿಗೆ ಆಕರ್ಷಿತರಾಗಿ ನಮ್ಮ ಶಿವದಾಸ್ ಘೋಷ್ ಅವರು ನಮ್ಮ ಪಕ್ಷದ ಸಂಸ್ಥಾಪಕರು, ಅವರ ಚಿಂತನೆಗಳಿಗೆ ಆಕರ್ಷಿತರಾಗಿ ವಿದ್ಯಾರ್ಥಿ ದಶೆಯಲ್ಲಿ ವಿದ್ಯಾರ್ಥಿ ಹೋರಾಟಕ್ಕೆ ಬಂದರು. ಆ ಹೋರಾಟ ಮಾಡ್ತಾ ಮಾಡ್ತಾ ತಮ್ಮ ವಿದ್ಯಾರ್ಥಿ ದಶೆ ಮುಗಿದ ಮೇಲೆ ಅವರು ನಮ್ಮ ಮಹಿಳಾ ಹೋರಾಟದಲ್ಲಿ, ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಲ್ಲಿ ತುಂಬಾ ಆಕ್ಟಿವ್ ಆಗಿ ಚಟುವಟಿಕೆಯನ್ನ ಮಾಡಿಕೊಳ್ತಾ ಅದೇ ಸಂದರ್ಭದಲ್ಲಿ SUCI ಪಕ್ಷವನ್ನ ಕಟ್ತಾ ಇದ್ದಾರೆ. ಈ ಹೋರಾಟದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಆದ್ರಿಂದ ಅವರನ್ನ ನಾವು ಬಿಜಾಪುರ ಜಿಲ್ಲೆ ಈ ಕ್ಷೇತ್ರಕ್ಕೆ, ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ದೀವಿ. ಇವರು ಕಳೆದ 15 ವರ್ಷಗಳಿಂದ ವಿದ್ಯಾರ್ಥಿಯಾಗಿದ್ದಾಗ ನಾವು ನಮ್ಮ ವಿದ್ಯಾರ್ಥಿಯ ಸಂಘಟನೆ AIDSO ಹೋರಾಟಕ್ಕೆ ನಾವು ಆಕರ್ಷಿತರಾಗಿ ಹೋರಾಟದಲ್ಲಿ ತೊಡಗಿ ನಮ್ಮ SUCI ಕಮ್ಯುನಿಸ್ಟ್ ಪಕ್ಷದ ಆದರ್ಶಗಳನ್ನು, ವಿಚಾರಗಳನ್ನು ಕೂಲಂಕುಷವಾಗಿ ನಾವು ಒಪ್ಪಿ ಆ ಆದರ್ಶಗಳ ಪರವಾಗಿನೇ ನಾವು ಹೋರಾಟಗಳನ್ನ ಮಾಡ್ತಾ ನಾವಿವತ್ತು ಮಹಿಳಾ ಸಂಘಟನೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಈಗ ಬಿಜಾಪುರ್ನಲ್ಲಿ ನನ್ನನ್ನು ಕಣಕ್ಕಿಳಿಸಿದ್ದಾರೆ ನಮ್ಮ SUCI ಕಮ್ಯುನಿಸ್ಟ್ ಪಕ್ಷದಿಂದ. ನಾನು ಕೆಲವು ವಿಷಯಗಳನ್ನ ಹೇಳಕ್ಕಿಲ್ಲಿ ಇಷ್ಟಪಡೋದೇನೆಂದ್ರೆ, ನಮ್ಮ ಪಕ್ಷದ ಪರವಾಗಿ ನಮ್ಮ ಜನತೆಗೆ ಬೇಕಾಗಿರೋದು ಒಂದು ಆದರ್ಶಯುತ ಸಂಸ್ಕೃತಿ ಇರುವಂತಹ, ಹೃದಯ ಉಳ್ಳಂತಹ ರಾಜಕೀಯ ಬೇಕು.
ಅಂತ ರಾಜಕೀಯ ನಮ್ಮ ಸ್ವತಂತ್ರ ಹೋರಾಟದಲ್ಲೂ ಕೂಡ ಭಗತ್ ಸಿಂಗ್ ಅವ್ರು ಮಾಡಿದ್ದಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರು ಮಾಡಿದ್ದಾರೆ, ಹೆಣ್ಮಕ್ಳು ಅಂತ ಅನ್ಸ್ಕೊಂಡಿರುವಂತ ಪ್ರೀತಿಲತಾ ವದ್ದೇದಾರ್ ಅವರು ಮಾಡಿದ್ದಾರೆ. ಸೊ ಇಂತಹ ಆದರ್ಶವಾಗಿರುವಂತಹ ಉನ್ನತವಾಗಿರುವಂತಹ ರಾಜಕೀಯನ ಮಾಡೋದಕ್ಕೆ ನಮ್ಮ ಪಕ್ಷ ಯಾವಾಗ್ಲೂ ಮುಂದೆ ಇರುತ್ತೆ. ಹಾಗೂ ನಮ್ಮನ್ನ ಏನು ಕಣಕ್ಕಿಳಿಸಿದ್ದಾರೆ ನಾವು ಕೂಡ ಅಷ್ಟೇ ಜವಾಬ್ದಾರಿಯುತೆಯಿಂದ ನಾವು ಹೋರಾಟಗಳನ್ನ ಕಟ್ಟಿ ಬೆಳೆಸ್ತೀವಿ ಅಂತೇಳಿ ನಾನ್ ನಿಮ್ಮಲ್ಲಿ ಒಂದು ಪ್ರಮಾಣವನ್ನ ವಿನಂತಿಸ್ತಿದ್ದೇನೆ. ಜೊತೆನಲ್ಲಿ ನಮ್ಮ ಜನತೆಯ, ನಮ್ಮ ಯುವಕರಿಗೆ ಆಗ್ಲಿ, ನಮ್ಮ ದೇಶದ ಜನತೆಗಾಗ್ಲಿ ಹಲವಾರು ರಾಜಕೀಯ ನೀತಿಗಳ ಬಗ್ಗೆ ಇನ್ನೂ ಅವೇರ್ನೆಸ್ ಇಲ್ಲ. ಅಂತ ಅವೇರ್ನೆಸ್ ಕೊಡ್ಬೇಕಾಗಿರುವಂತ ಎಲ್ಲಾ ಪಕ್ಷಗಳು ಕೂಡ ಇವತ್ತು ಅವ್ರನ್ನ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಶಿಕ್ಷಣ ನೀತಿ ಆಗಿರ್ಬೋದು. ಇವತ್ತು ಶಿಕ್ಷಣದ ವ್ಯಾಪಾರೀಕರಣ ನಡೀತಿದೆ ಅಂತಂದ್ರೆ ಆ ನೀತಿಗೆ ಒಂದು ಹೊಸ ಶಿಕ್ಷಣ ನೀತಿ ಅಂತ ಹೆಸರಿಟ್ಬಿಟ್ಟು ಅವ್ರಿಗೆ ಕಣ್ಣಿಗೆ ಮಣ್ಣರಿಸ್ತಾ ಇದ್ದಾರೆ. ಇವತ್ತು ವೈದ್ಯಕೀಯ ಶಿಕ್ಷಣನೂ ಹಾಗೆ ಇದೆ. 60% ಇವತ್ತು ಪ್ರೈವೇಟ್ ಕೋಟಾದಲ್ಲಿ ತಗೊಂಡ್ರೆ 40% ಮಾತ್ರ ಗವರ್ಮೆಂಟ್ ಕೋಟಾದಲ್ಲಿ ತಗೊಳ್ತಿದ್ದಾರೆ. ಸೊ ಇದು ತಪ್ಪಾಗುತ್ತಲ್ವಾ? ದೇಶದ ಬಡ ಜನತೆ ಇವತ್ತು ಸ್ವಲ್ಪ ಮುಂದುವರೆದು ಬಂದು ಎಜುಕೇಶನ್ ತಗೊಳ್ತಾ ಇದೆ, ಶಿಕ್ಷಣ ತಗೊಳ್ತಾ ಇದೆ. ಆದ್ರೆ ಗವರ್ಮೆಂಟ್ ಅವ್ರಿಗೆ ಏನೆಲ್ಲ ಫೆಸಿಲಿಟಿ ಕೊಡ್ತಿದೆ ಅನ್ನೋ ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಎಷ್ಟೋ ವಿದ್ಯಾರ್ಥಿಗಳು ಅವಕಾಶದಿಂದ ವಂಚಿತರಾಗಿದ್ದಾರೆ, ಮಹಿಳೆಯರು ವಂಚಿತರಾಗಿದ್ದಾರೆ. ಇವತ್ತು ಕಾರ್ಮಿಕರ ಒಂದು ಸ್ಥಿತಿಗತಿಗಳು ನೋಡ್ಬಿಟ್ರೆ ಬಹಳ ಹೀನಾಯವಾಗಿದೆ. ಸೊ ಇಂತಹದ್ದು ಯಾಕೆ ನಡೀತಾ ಇದೆ ಅಂತಂದ್ರೆ ನಮ್ಮ ದೇಶದ ರಾಜಕೀಯ ನೀತಿ ಹಾಗೂ ಆರ್ಥಿಕ ನೀತಿ ಏನಿದೆ ಇದು ಬಂಡವಾಳಶಾಹಿಗಳ ಪರವಾಗಿದೆ, ದುಡ್ಡಿದ್ದವರಂತ ಪರವಾಗಿದೆ, ಉಳ್ಳವರ ಜಗತ್ತಾಗ್ಬಿಟ್ಟಿದೆ. ಇವತ್ತು ಫಾರಿನ್ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟು ಎಲ್ಲರೂ ನಮ್ಮ ದೇಶದೊಳಗಡೆ ನುಗ್ಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ನಮ್ಮ ದೇಶದವರು ಕೂಡ ಇಲ್ಲಿ ನಮ್ಮ ಜನಗಳನ್ನ ಹಲವಾರು ಕಂಪನಿಗಳ ಹೆಸರಿನಲ್ಲಿ ಲೂಟಿ ಹೊಡಿತಾ ಇದ್ದಾರೆ. ಜೊತೆನಲ್ಲಿ ಇಲ್ಲಿಂದ ಬಂಡವಾಳಗಳನ್ನ ಅವ್ರದ್ದು ಬಂಡವಾಳ ಜಾಸ್ತಿ ಮಾಡ್ಕೊಳಕ್ಕೆ, ಪ್ರಾಪರ್ಟಿನ ಜಾಸ್ತಿ ಮಾಡ್ಕೊಳಕ್ಕೆ ಬೇರೆ ದೇಶಗಳಲ್ಲೂ ಕೂಡ ಹೂಡಿಕೆ ಮಾಡ್ತಾ ಇದ್ದಾರೆ. ಇವತ್ತು ಅದಾನಿ, ಅಂಬಾನಿ ಆಗಿರ್ಬೋದು, ಟಾಟಾ ಬಿರ್ಲಾ ಫ್ಯಾಮಿಲಿ ಆಗಿರ್ಬೋದು, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಮ್ಮ ದೇಶದ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತರ ಪಟ್ಟಿನಲ್ಲಿ ನಮ್ಮ ದೇಶದ ಅದಾನಿ, ಅಂಬಾನಿಯವರು ಬರ್ತಾರೆ. ನಿಮ್ಮ ಪತ್ರಿಕೆಯನ್ನವರೇ ನೀವೇ ಅಥೆಂಟಿಕ್ ಆಗಿ ಅದನ್ನ ಪತ್ರಿಕೆನಲ್ಲಿ ಬಂದಿರೋ ಅಂತ ನಾನು ಡಾಟಾನ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ಸೊ ಈ ರೀತಿ ಇರೋದ್ರಿಂದ ನಮ್ಮ ದೇಶದಲ್ಲಿ ಉಳ್ಳವರ ಜಗತ್ತು ಏನಾಗ್ತಾ ಇದೆ ಇದನ್ನ ನಾವು ನಮ್ಮ ಪಕ್ಷದಿಂದ, ನಮ್ಮ ಪಕ್ಷ ಕಟ್ಟಿರುವಂತಹ ಶಿವದಾಸ್ ಘೋಷ್ ಅವರು ಕೂಡ ನಮ್ಗೆ ಇದನ್ನೇ ಹೇಳ್ಕೊಡ್ತಾ ಬಂದಿದ್ದಾರೆ. ಏನಂದ್ರೆ ಬಂಡವಾಳಶಾಹಿಗಳ ವಿರೋಧವಾಗಿ ಹೋರಾಟಗಳು ಬೆಳೆದಾಗ್ಲೇನೆ ಇದು ನಿಜವಾದ ಸ್ವತಂತ್ರ ಭಾರತ ಆಗುತ್ತೆ, ಇಲ್ಲಿ ನಿಜವಾದ ಅಭಿವೃದ್ಧಿ ಆಗೋಕೆ ಸಾಧ್ಯ ಅಂತ ನಾವು ನಂಬಿದ್ದೀವಿ. ಸೊ ಈಗ ನನಗ್ ಸಿಕ್ಕಿರೋ ಅವಕಾಶವನ್ನ ನಾನು ಖಂಡಿತ ಇದನ್ನ ಕರೆಕ್ಟ್ ಆಗಿ ಸವಿನಿಯೋಗ ಮಾಡ್ಕೊಳ್ತೀನಿ ಅಂತೇಳಿ ನಿಮ್ಮಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹೋರಾಟ ಇಷ್ಟು ದಿನ ಬೀದಿನಲ್ಲಿ ನಡೀತಾ ಇತ್ತು, ಹೊರಗಡೆ ನಡೀತಾ ಇತ್ತು. ಈ ಚುನಾವಣೆಯಲ್ಲಿ ನಾವು ಗೆದ್ದು ಬಂದ್ರೆ, ಒಂದು ಅವಕಾಶ ನಮ್ಗೆ ಜನತೆ ಕೊಟ್ರೆ ಈ ಹೋರಾಟ ಬಹಳ ನಿಖರವಾಗಿ, ತೀವ್ರವಾಗಿ ನಾವು ಪಾರ್ಲಿಮೆಂಟ್ ಒಳಗಡೆ ಖಂಡಿತ ಮಾಡ್ತೀವಿ ಅಂತೇಳಿ ನಾನು ನಿಮ್ಮ ಮೂಲಕ ಭರವಸೆನ ಜನತೆಗೆ ಕೊಡ್ಬೇಕಂತೇಳಿ ಇಷ್ಟಪಡ್ತಿದ್ದೀನಿ. ಸೊ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಇನ್ಕುಲಾಬ್ ಜಿಂದಾಬಾದ್. ನಾವು ಈ ಹಿಂದೆ ಎಲ್ಲ ಎಡಪಕ್ಷಗಳು ಒಂದು ಒಕ್ಕೂಟ ಆಗಿತ್ತು. 6 ಎಡಪಕ್ಷಗಳು, CPI, CPM, ಫಾರ್ವರ್ಡ್ ಬ್ಲಾಕ್, RSP ಪ್ಲಸ್ SUCI. ನಾವು ನಮ್ಮ ಪಕ್ಷದ ಕೇಂದ್ರ ಸಮಿತಿಯಿಂದ ಅವರಿಗೆಲ್ಲ ಕರೆ ಕೊಟ್ಟದ್ದು ಈ ಒಂದು ಲೆಫ್ಟ್ ಯುನಿಟಿ ಕಾಪಾಡಿಕೊಂಡು ಹೋಗ್ಬೇಕು, ಜನಗಳ ಹೋರಾಟದ ಧ್ವನಿಯನ್ನು ಎತ್ತಿ ಹಿಡಿಲಿಕ್ಕೆ ಜಂಟಿಯಾಗಿ ಚುನಾವಣೆಯಲ್ಲಿ ಕೂಡ ನಾವು ಭಾಗವಹಿಸಬೇಕಂತ ನಮ್ಮ ಪಕ್ಷದ ನಿಲುವಾಗಿತ್ತು. ಆದರೆ ಆ ಎಲ್ಲ ಲೆಫ್ಟ್ ಪಾರ್ಟಿಗಳು ಇವತ್ತ ಬಿಜೆಪಿಯನ್ನ ಸೋಲಿಸುವಂತ ಒಂದೇ ಗುರಿ ಇಟ್ಕೊಂಡು ಕಾಂಗ್ರೆಸ್ ಜೊತೆ ಸೇರ್ಕೊಂಡಿದ್ದಾರೆ, ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಅಂದ್ರೆ ಇಂಡಿಯಾ ಒಕ್ಕೂಟ ಏನ್ ಮಾಡ್ಕೊಂಡಿದ್ದಾರೆ, ಆ ಒಕ್ಕೂಟದಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ. ನಾವು ಹೇಳ್ತಾ ಇದೀವಿ, ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಏನು ವ್ಯತ್ಯಾಸ ಇದೆ? ಕಾಂಗ್ರೆಸ್ ಬಂಡವಾಳಶಾಹಿಗಳ ಪಕ್ಷ ಈ ದೇಶದಲ್ಲಿ, ಬಿಜೆಪಿ ಕೂಡ ಬಂಡವಾಳಶಾಹಿಗಳ ಪಕ್ಷ. ಇಬ್ಬರು ನೀತಿಗಳಲ್ಲಿ ಏನಾದ್ರು ಮೂಲಭೂತ ವ್ಯತ್ಯಾಸ ಇದೆಯಾ? ಆರ್ಥಿಕ ನೀತಿಗಳು ತಗೊಳ್ಳಿ, ಕೈಗಾರಿಕಾ ನೀತಿಗಳು ತಗೊಳ್ಳಿ, ಅಥವಾ ರಾಜಕೀಯ ಆಡಳಿತ ತಗೊಳ್ಳಿ, ಎರಡು ಕೂಡ ಸೇಮ್. ಕೋಮು ಗಲಭೆಗಳಲ್ಲಿ ಕೂಡ ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ ಕೋಮು ಗಲಭೆಗಳಾಗಿದೆ, ಜಾತಿ ಗಲಭೆಗಳಾಗಿದೆ. ಅದೇ ರೀತಿ ಬಿಜೆಪಿ ಆಡಳಿತದಲ್ಲಿ ಕೂಡ ಇವತ್ತ ಕೋಮು ಗಲಭೆಗಳು, ಜಾತಿ ಗಲಭೆಗಳು ಆಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಭದ್ರತೆ ಪ್ರಶ್ನೆ ಬಂದಾಗ ಕೂಡ ಕಾಂಗ್ರೆಸ್ನಲ್ಲಿ ಕೂಡ ಭದ್ರತೆ ಇಲ್ಲ, ಇವತ್ತ ಬಿಜೆಪಿಯಲ್ಲಿ ಕೂಡ ಭದ್ರತೆ ಇಲ್ಲ. ಹಾಗಾದ್ರೆ ಜನಗಳ ಮುಂದೆ ಇರುವಂತ ಪರ್ಯಾಯ ಏನು? ಇವತ್ತ ನರೇಂದ್ರ ಮೋದಿ ಅವರು 10 ವರ್ಷ ಆಯ್ತು ಆಡಳಿತ ನಡೆಸಲತ್ತು. ಅವ್ರೇನ್ ಆಶ್ವಾಸನೆ ಕೊಟ್ಟಿದ್ರು? ಈ ದೇಶದ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲಿದೆ 2 ಕೋಟಿ ಉದ್ಯೋಗ? ಪ್ರತಿ ವರ್ಷ 2 ಕೋಟಿ ಉದ್ಯೋಗ ನಷ್ಟ ಆಗ್ತಾ ಇದೆ. ಪ್ರತಿ ಬ್ಯಾಂಕ್ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಣ ತಂದು ಹಾಕ್ತೀವಿ ಅಂತ ಹೇಳಿದ್ರು.
15 ಲಕ್ಷ ಅಲ್ಲ, 15,000 ಅಲ್ಲ, 15 ರೂಪಾಯಿ ಬಂದಿಲ್ಲ ಇವತ್ತ. ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀವಿ. ನಾ ಕಾಯಿಂಗ ಕಾಣೆ ದೇಂಗ ಅಂತ ಹೇಳಿದ್ರು. ನಾ ಕಾಣೆ ದೇಂಗ, ನಾನು ತಿನ್ನಲ್ಲ, ತಿನ್ನೋರನ್ನ ಬಿಡಲ್ಲ ಅಂತ ಹೇಳಿದ್ರು. ಇವತ್ತು ಎಲ್ಲಿದ್ದಾರೆ ಎಲ್ಲ ಭ್ರಷ್ಟರು? ಎಲ್ಲ ಇವತ್ತ ತಮ್ಮ ಭ್ರಷ್ಟಾಚಾರವನ್ನ ಮುಚ್ಚಿಕೊಳ್ಳಿಕ್ಕೆ ಬಿಜೆಪಿ ಪಕ್ಷವನ್ನ ಸೇರ್ತಾ ಇದ್ದಾರೆ. ಸೇರಿದ ನಂತರ ಅವರು ಪ್ರಾಮಾಣಿಕ ಆಗ್ತಾ ಇದ್ದಾರೆ, ಅವ್ರಿಗೆ ಉನ್ನತ ಹುದ್ದೆಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲಿದೆ ಹಾಗಾದ್ರೆ ನಿಮ್ದು? ನಿಮಗೆ ಕುಟುಂಬ ಇಲ್ಲಾದಿರ್ಬೋದು, ನೀವು ದೇಶಾಭಿಮಾನ ಇಟ್ಕೊಂಡು ಕೆಲಸ ಮಾಡ್ತಿರ್ಬೋದು, ಬಟ್ ನಿಮ್ ನೀತಿಗಳು ಏನ್ ಹೇಳ್ತಾ ಇದೆ? ಕಾರ್ಮಿಕರು ಇವತ್ತ, ಆಶಾ ಕಾರ್ಯಕರ್ತರು, ಅಂಗನವಾಡಿಯವರು, ಬಿಸಿ ಊಟದವರು, ಪೌರ ಕಾರ್ಮಿಕರು ಅತ್ಯಂತ ಕಡಿಮೆ ಸಂಬಳಕ್ಕೋಸ್ಕರ ಜೀವನ ಮಾಡ್ತಾ ಇದ್ದಾರೆ. 10,000 12,000 ರೂಪಾಯಿಗೋಸ್ಕರ. ನಿಮ್ಮ ಆಡಳಿತ 10 ವರ್ಷದಲ್ಲಿ ಇವ್ರು ಯಾರ್ದಾದ್ರೂ ಸಂಬಳ ಜಾಸ್ತಿ ಮಾಡಿದ್ರೆ 1,000 ರೂಪಾಯಿ ಮಾಡಿಲ್ಲ. ಪರ್ಯಾಯವಾಗಿ ನಾವು ಅದೇ ಈ ಎಲ್ಲಾ ಎಡಪಕ್ಷಗಳು ಹೋಗಿ ಈ ಕಾಂಗ್ರೆಸ್ ಜೊತೆ ಸೇರಿರೋದ್ರಿಂದ ನಾವು ನಮ್ಮ ಪಕ್ಷದಿಂದ ಇಂಡಿಪೆಂಡೆಂಟ್ ಆಗಿ 151 ಕ್ಷೇತ್ರಗಳಲ್ಲಿ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ಒಂದು ಸಿದ್ಧಾಂತ ಮುಖ್ಯ ಇದೆ. ನಾವು ನಂಬಿರೋದು ಈ ದೇಶದಲ್ಲಿ ಮೂಲಭೂತ ಬದಲಾವಣೆ ಬರ್ಬೇಕಂತೇಳಿ, ಕ್ರಾಂತಿಕಾರಿ ಬದಲಾವಣೆ ಬರಬೇಕು. ಬಂಡವಾಳಶಾಹಿ ವ್ಯವಸ್ಥೆ ಹೋಗಿ ಇಲ್ಲಿ ದುಡಿಯೋ ಜನ ಅಧಿಕಾರಕ್ಕೆ ಬರಬೇಕು. ರೈತರು, ಕಾರ್ಮಿಕರು, ಕೂಲಿಕಾರರು, ಬಡವರು ಅವ್ರ ಅಧಿಕಾರಕ್ಕೆ ಬರಬೇಕು. ಇವತ್ತು ನಾವು ಬರೇ ಕಾಂಗ್ರೆಸ್ ಬಿಜೆಪಿ ಅಷ್ಟೇ ಅಲ್ಲ, ಬೇರೆ ರಿಜೈನಲ್ ಪಾರ್ಟಿಗಳು ಕೂಡ ಏನ್ ಮಾಡ್ತಾ ಇದ್ದಾರೆ ಇವತ್ತು. ಎಲೆಕ್ಟ್ರಲ್ ಬಾಂಡ್ ಅನ್ನು ನೋಡಿದ್ವಲ್ಲ ನಾವು, 16,000 ಕೋಟಿ ರೂಪಾಯಿ ಹೇಗೆ ಹಂಚಿಕೆ ಆಗಿದೆ ರಾಜಕೀಯ ಪಕ್ಷಗಳಿಗೆ. ಚುನಾವಣೆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಇವರಿಗೆಲ್ಲ ಬಂಡವಾಳಶಾಹಿಗಳಿಂದ ದುಡ್ಡು ಬರ್ತಾ ಇದೆ. ಗೆದ್ದು ಬಂದ ನಂತರ ಯಾರು ಹಿತಾಸಕ್ತಿ ಕಾಪಾಡ್ತಾ ಇದ್ರೆ? ಬಂಡವಾಳಶಾಹಿಗಳ ಹಿತಾಸಕ್ತಿ ಕಾಪಾಡ್ತಾ ಇದ್ರೆ. ಇವತ್ತು ನಮ್ಮ ಪಕ್ಷ ನಾವು ಜನಗಳಿಂದ ಹಣ ಸಂಗ್ರಹ ಮಾಡಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ಬಡವರು, ಕಾರ್ಮಿಕರು, ರೈತರ ಹತ್ರ ಹೋಗಿ ಹಣ ಸಂಗ್ರಹ ಮಾಡಿ ನಾವು ಚುನಾವಣೆ ನಡೆಸ್ತಾ ಇದ್ದೀವಿ. ಅಲ್ಲ ಸರ್, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಏನಂದ್ರೆ ಅವರು ಹೋರಾಟವನ್ನ ಕೈ ಬಿಟ್ಟಿದ್ದಾರೆ. ಇವತ್ತು ಚುನಾವಣೆಯಲ್ಲಿ ಕೆಲವು ಸೀಟ್ಗಳನ್ನ ಪಡ್ಕೊಳ್ಳೋ ಉದ್ದೇಶದಿಂದ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಇದು ಖಂಡಿತ ಸಮಯ ಸಾಧಕತೆ ಬಿಟ್ಟರೆ ಬೇರೆ ಏನೂ ಅಲ್ಲ. ತತ್ವ ಇಲ್ಲ, ತತ್ವ ಬಿಟ್ಬಿಟ್ಟಿದ್ದಾರೆ ಅವರು. ತತ್ವ ಬಿಟ್ಟು ಹೋಗಿ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಏನ್ ತತ್ವ ಇದೆ? ಇವತ್ತು ಕಾಂಗ್ರೆಸ್ ತಂದಿರುವ ಪಾಲಿಸೀಸ್ನ ಬಿಜೆಪಿ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಇಲ್ಲ, ಈಗ ಒಬ್ಬ ದುಶ್ಮನ್ ವಿರುದ್ಧ ಇನ್ನೊಬ್ಬ ದುಶ್ಮನ್ ಜೊತೆ ನೀವು ಸೇರ್ಬೇಕಾದ್ರೆ ಆತ ಹೇಗೆ ಇದನ್ನ ಅನ್ನೋದು ತಿಳ್ಕೊಳ್ಬೇಕಲ್ಲ. ಅಲ್ಲ ಅಲ್ಲಿ ಸರ್, ದುಶ್ಮನ್ ಕ ದುಶ್ಮನ್ ಹೋತಾ ಹೇ. ಆದ್ರೆ ಆ ದುಶ್ಮನ್ ನಿಜವಾಗ್ಲೂ ದುಶ್ಮನ್ ಆಗಿರ್ಬೇಕು. ಅವ್ರಿಬ್ರು ದುಶ್ಮನ್ ಆಗಿಲ್ಲ. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಅವ್ರಿಬ್ರು ಫ್ರೆಂಡ್ಸ್. ನೀನ್ ಅಲ್ಲಿದ್ ಸೇವೆ ಮಾಡಪ್ಪ, ನಾನು ಇಲ್ಲೇ ಇದ್ದು ಸೇವೆ ಮಾಡ್ತೀನಿ ಬಂಡವಾಳಶಾಹಿಗಳಿಗೆ ಅಂತ ಇಬ್ರು ಬಂಡವಾಳಶಾಹಿಗಳ ಸೇವೆ ಮಾಡ್ತಾ ಇದ್ದಾರೆ. ಏನು ನಿರೀಕ್ಷೆ ಸಾಧ್ಯ ಇಲ್ಲ. ಈ ಬಂಡವಾಳಶಾಹಿ ಸೇವಕರು ಇವರು. ಬಿಜೆಪಿನೂ ಬಂಡವಾಳಶಾಹಿ ಸೇವಕರು, ಕಾಂಗ್ರೆಸ್ ಬಂಡವಾಳಶಾಹಿ ಸೇವಕರು. ಇವ್ರು ಇಬ್ರಿಂದನೂ ಕೂಡ ಜನ ಸಮಸ್ಯೆಗಳು ಪರಿಹಾರ ಆಗಲ್ಲ. ಇಂಥವ್ರ ಜೊತೆ ಒಂದು ಗೂಡುಬಿಟ್ಟು ನಾವು ನಮ್ಮ ಹಿತಾಸಕ್ತಿನ ಬಲಿ ಕೊಡ್ಕೊಳ್ಳೋದು ತಪ್ಪಾಗತ್ತೆ, ಸರಿಯಲ್ಲ. ನಾವು ಅದಕ್ಕೇನೆ ನಾವು ಎಡಪಕ್ಷಗಳಿಗೆಲ್ಲ ಕರೆದ್ವಿ. ಎಲ್ಲ ಎಡಪಕ್ಷಗಳು ನಾವು ಕೂಡ್ಬಿಟ್ಟು ಒಂದು ವೇದಿಕೆ ಮಾಡ್ಕೊಂಡು ಒಂದು ಒಕ್ಕೂಟ ಮಾಡ್ಕೊಳ್ಳೋಣ, ನಾವು ಒಂದು ಕ್ಯಾಂಡಿಡೇಟ್ ಹಾಕೊಳ್ಳೋಣ, ಎಲ್ರು ಸೇರ್ಕೊಂಡ್ಬಿಟ್ಟು ಸೋತ್ರು ಪರವಾಗಿಲ್ಲ ಅಂತ ಎಲ್ಲ ಹೇಳಿದ್ವಿ. ಅವ್ರು ಅದಕ್ಕೆ ಒಪ್ಕೋತಾ ಇಲ್ಲ. ನಾವು ಯುನೈಟೆಡ್ ಫ್ರಂಟ್ ಜಂಟಿ ಕಮಿಟಿ ಕೂಡ ಮಾಡಿದ್ವಿ. ನಾವು ಅಖಿಲ ಭಾರತ ಮಟ್ಟದಲ್ಲಿ, ಕರ್ನಾಟಕದಲ್ಲೂ ಮಾಡಿದ್ವಿ. ಆಗ್ಲೇ ಬಂದೋಯ್ತಲ್ಲ, ಚರ್ಚೆ ಆಯ್ತಲ್ಲ. ಯಾಕೆ ಸಮಯ ಸಾಧಕತನ ಇದೆಯಲ್ಲ ಸರ್. ಸಪೋರ್ಟ್ ಮಾಡಿದ್ರೆ ಒಬ್ರೆ, ನೀವೊಬ್ರು ಸಪೋರ್ಟ್ ಮಾಡಿದಲ್ಲ ಅಂದ್ರೆ ಅವರು 5 ಜನರಿಗೆ ಬುದ್ಧಿ ಇಲ್ಲ, ನಿಮ್ಗೆ ಮಾತ್ರ ಬುದ್ಧಿ. ಅದನ್ನ ನಾವ್ ಹೇಳಕ್ ಹೋಗಲ್ಲ, ಅವ್ರಿಗೆ ಬುದ್ಧಿ ಇಲ್ಲ. ಸರ್, ಅದು ಬುದ್ಧಿ ಪ್ರಶ್ನೆ ಅಲ್ಲ. ನಿಮ್ದ ಕ್ಯಾಲಿಬರ್, ನಿಮ್ದ ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಶಾಣೆ ಜಾಸ್ತಿ ಇದ್ರಿ. ಅವ್ರು 5 ಜನರಿಗೆ ಇಲ್ಲಿ ಶಾಣೆ ಇದಲ್ಲ. ಸಿದ್ಧಾಂತಕ್ಕೆ ನೀವು ಯೋಚನೆ ಮಾಡ್ಬೇಕಾದ್ರೆ ಸರ್ ಅದು ಒಂದ್ ನಿಮಿಷ ಸರ್, ಅದು ಬುದ್ಧಿ ಪ್ರಶ್ನೆ ಅಲ್ಲ ಸರ್. ಈಗ ಅಲ್ಲಲ್ಲ, ಒಂದ್ ನಿಮಿಷ, ಇಂಟೆಲಿಜೆನ್ಸ್ ಪ್ರಶ್ನೆ ಅಲ್ಲ ಸರ್. ಇಂಟೆಲಿಜೆನ್ಸ್ ಏನಿದೆ ಇದ್ರೊಳಗೆ ತತ್ವದ ಪ್ರಶ್ನೆ. ನಾವು ಎತ್ತುತ್ತಾ ಇರೋದು ನೋಡಿ ಅವ್ರು ಹಿಂಗೆಲ್ಲ ಮಾಡಿದ್ದಾರೆ. ಅಲ್ಲ, ಒಂದ್ ನಿಮಿಷ ಸರ್ 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 ನಾನು ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಇಲ್ಲ, ನಾನು ಏನ್ ಹೇಳ್ತೀನಿ ಅಂದ್ರೆ, ಅವ್ರ ಅಧಿಕಾರದಲ್ಲಿ ಇದ್ದಾಗ ಅವ್ರು ತೆಗೆದುಕೊಂಡಂತ ನೀತಿಗಳು ಎಲ್ಲವೂ ಕೂಡ ಬಂಡವಾಳಶಾಹಿ ಪರ ನೀತಿಗಳು. ಅದಕ್ಕೆ ಪೂರಕವಾಗಿ ಅವರು ಸಾಂಸ್ಕೃತಿಕವಾಗಿ ಜಾತಿವಾದ, ಕೋಮುವಾದನ ಅವರೂ ಮಾಡಿದ್ರು, ಅವರು ಹರಡಿದ್ರು. ಅವರು ಯಾವುದೇ ರೀತಿಯಾಗಿ ಬಿಜೆಪಿಗೆ ಪರ್ಯಾಯ ಆಗಲ್ಲ. ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಒಂದೇನೆ. ಆದ್ರಿಂದ ಬಿಜೆಪಿ ನಾವು ಒಂದಾಗೋದು,
ಈ ಕಾಂಗ್ರೆಸ್ ಜೊತೆಗೂ ಒಗ್ಗೂಡ್ಬಿಟ್ಟು ನಾವು ಇಂಡಿಯಾ ಅಥವಾ ಒಂದು ಮೈತ್ರಿಕೂಟ ಮಾಡ್ಕೊಳ್ಳೋದು ಸರಿಯಲ್ಲ. ನಾವು ಮೈತ್ರಿಕೂಟ ಮಾಡ್ಕೊಳ್ಳೋದ್ರೆ ಎಡಚಿಂತನೆ ಇರ್ತಕ್ಕಂತಹ ಎಡವಾದಿಗಳು ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ. ಅವರು ಒಪ್ಕೋತಾ ಇಲ್ಲ, ಅವ್ರಿಗೆ ಭರವಸೆ ಇಲ್ಲ. ಆದ್ರಿಂದ ಅವರು ಅದಕ್ಕೆ ನಿಮ್ ಪ್ರಕಾರ ಇರ್ಬೋದು, ಅವ್ರದ್ದು ಪಕ್ಷ ಅದ್ರಿಂದ ಅವ್ರಿಗೆ ಬದಲಾವಣೆ ಮಾಡಕ್ ಹೋಗಿರ್ತಾರೆ. ಅದು ಅವ್ರು ಬೇರೆ ಏನು ಚೆನ್ನಾಗಿ ಬೆಳಿತಿದೀವಿ. ಚೆನ್ನಾಗಿ ಬೆಳೀತಾ ಇದ್ದೀವಿ, ಎಲ್ಲ ಕಡೆ ಹರಡ್ಕೊಳ್ತಾ ಇದ್ದೀವಿ ನಾವು. ಒಂದಿದೆ ಸರ್, ಏನ್ ಗೊತ್ತಾ, ಈಗ ನಮ್ಗೆ